ಸರ್ ಯಾವ ಸಿನಿಮಾ ಹಾಕಿದಿರಿ ಅಂತ ಇವಾಗ ಥಿಯೇಟರ್ಗೆ? ನಮ್ದ್ರಲ್ಲಿ ಇದು ಮಿರಾಯಿ ಹಾಕಿದೀವಿ, ಮತ್ತೆ ಯಾವುದು ಏಳುಮಲೆ ಹಾಕಿದೀವಿ. ಯಾವ ಸರ್ ಒಳ್ಳೆ ಕಲೆಕ್ಷನ್ ಇದೆ? ಎರಡು ಈಕ್ವಲಲ್ಲಿ ಹೋಗ್ತಾ ಇದೆ. ಎರಡು ಸಿನಿಮಾ ಭಾರಿ ಚೆನ್ನಾಗಿದೆ, ಈಕ್ವಲಲ್ಲಿ ಹೋಗ್ತಾ ಇದೆ ಕಲೆಕ್ಷನ್. ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಸಿನಿಮಾಗಳು ರಿಲೀಸ್ ಆದವು ಬ್ಯಾಕ್ ಟು ಬ್ಯಾಕ್. ನಿಮ್ಮಲ್ಲಿ ಯಾವ್ದು ಸರ್ ಒಂದಿಷ್ಟು ಯಶಸ್ಸು ಕಾಣ್ತು ಅಂದ್ರೆ, ಒಳ್ಳೆ ಕಲೆಕ್ಷನ್ ಆಯ್ತು, ಒಳ್ಳೆ ಜನರು ಬಂದ್ರು ಅಂದ್ರೆ ಯಾವ ಸಿನಿಮಾಕ್ಕೆ ಬಂದ್ರು ಅಂತ? ಈಗ ಇತ್ತೀಚೆಗೆ ಈ ಎರಡು ಸಿನಿಮಾಗೂ ಪರವಾಗಿಲ್ಲ. ಮತ್ತೆ ರಜನಿಕಾಂತ್ ಸಿನಿಮಾ ಬಂತು, ಏನಂತದ್ದೇನೋ ಕಲೆಕ್ಷನ್ ಏನು ಬರಲಿಲ್ಲ. ಕೂಲಿ ಚಿತ್ರ ಏನಂತ ಕಲೆಕ್ಷನ್ ಆಗಲಿಲ್ಲ. ಈ ಎರಡು ಚಿತ್ರಗಳು ಚೆನ್ನಾಗಿದೆ, ಪ್ರೇಕ್ಷಕರು ಬರ್ತಾ ಇದ್ದಾರೆ. ಅಂದ್ರೆ ಸಾಕಷ್ಟು ನಿರೀಕ್ಷೆ ಇತ್ತು ಕೂಲಿಯಲ್ಲಿ. ಯಾಕೆ ಅಂದ್ರೆ ಫಸ್ಟ್ ಡೇ ಒಳ್ಳೆ ಓಪನಿಂಗ್ ಪಡ್ಕೊಂತ. ಅದೇ ಅದು ಹೆಚ್ಚಿನ ರೀತಿ ಥಿಯೇಟ್ರ್ ಜಾಸ್ತಿ ಆಯ್ತು. ಮತ್ತೆ ಬೆಳಿಗ್ಗೆ 6 ಗಂಟೆ ಶೋ, 4 ಗಂಟೆ ಶೋ, 3 ಗಂಟೆ ಶೋ ಅಂತ ಹಾಕೊಂಡು, ಹಂಗಾಗಿ ಕಲೆಕ್ಷನ್ ಬಿದ್ದೋಯ್ತು ಸಿನಿಮಾ. ಅದು 400 ರೂಪಾಯಿ 500 ರೂಪಾಯಿ ಸಿನಿಮಾ ಮಾಡ್ಕೊಂಡಿದ್ರೆ ಯಾರು ಬರ್ತಾರೆ? ನೆಕ್ಸ್ಟ್ ಶೋಗೂ ಹಾಗೆ ಇರುತ್ತೆ ರೇಟ್ ಅಂತೇಳಿ ಜನ ಸ್ವಲ್ಪ ಡ್ರಾಪ್ ಆಗಿರ್ಬೋದು. ಹಂಗಾಗಿ ಆ ಸಿನಿಮಾ ಏನಂತ ಯಶಸ್ವಿ ಕಾಣಲಿಲ್ಲ. ರಜನಿಕಾಂತ್ ಸಿನಿಮಾ ಅಂದಾಗ 1000 ರೂಪಾಯಿ ಆದ್ರೂ ಪರವಾಗಿಲ್ಲ, ನಾವು ಸಿನಿಮಾ ಕೊಟ್ಟು ನೋಡ್ತೀವಿ ಅನ್ನೋಂತ ಆಡಿಯನ್ಸ್ ಕೂಡ ಇದ್ದಾರೆ. ಈಗ ಆಡಿಯನ್ಸ್ ಅಂದ್ರೆ ಅಭಿಮಾನಿಗಳು ನೋಡ್ತಾರೆ ಸರ್. ಎಲ್ಲಾರು ಪ್ರೇಕ್ಷಕರು ಬೇರೆಯವ್ರು ನೋಡ್ಬೇಕಲ್ಲ. ಈಗ ಒಂದ್ ದಿನ ಕೂಲಿ ಮಾಡೋದು 1000 ರೂಪಾಯಿ ಕೂಲಿ ಬರಲ್ಲ. 1000 ರೂಪಾಯಿ ಕೊಟ್ಟು ಟಿಕೆಟ್ ಸಿನಿಮಾ ನೋಡಕ್ಕಾಗತ್ತಾ? ಯಾರೋ ಅಭಿಮಾನಿಗಳು ನೋಡ್ಬೋದು ಅಷ್ಟೇನೆ. ಅದ್ ಬಿಟ್ರೆ ಬೇರೆ ಪ್ರೇಕ್ಷಕರು ನೋಡಕ್ಕಾಗತ್ತಾ? ಇವತ್ತಿನ ದಿನ ಎಲ್ಲ ಕೂಲಿ ಮಾಡೋದು 1000 ರೂಪಾಯಿ ಕೂಲಿ ಬರಲ್ಲ, ಎಲ್ಲಿಂದ ಮಾಡ್ತಾರೆ? ಟಿಕೆಟ್ ಪ್ರೈಸ್ ಜಾಸ್ತಿ ಆದ್ರಿಂದ ಆಡಿಯನ್ಸ್ ನೋಡಿಲ್ಲ, ಆ ರೀತಿಯಿಂದ ಸಿನಿಮಾ ಸೋಲ್ತಾ ಕೂಲಿ ಅಂತ ಹೇಳೋದು? ಹೌದೌದು, ನಮ್ಮ ಅಭಿಪ್ರಾಯ ಹಾಗೆ ಇದೆ. ಅಂದ್ರೆ ಎಷ್ಟು ದಿನ ಹೌಸ್ಫುಲ್ ಆಗಿತ್ತು, ಎಷ್ಟು ಕಲೆಕ್ಷನ್? ಏನಿಲ್ಲ ಸರ್, ಅದು ಏನಿಲ್ಲ, ಬೆಳಿಗ್ಗೆ ಒಂದು 6 ಗಂಟೆ ಶೋ ಒಂದು ಫುಲ್ ಆಗಿತ್ತು ಅಷ್ಟೇ ನಮ್ಮಲ್ಲಿ. ಆಮೇಲೆ ಏನಂತ ಯಶಸ್ವಿ ಕಾಣಲಿಲ್ಲ. ಒಂದು ಅವರೇಜ್ ಅಲ್ಲಿ ಹೋಗ್ತದೆ. ಎಷ್ಟು ದಿನ ಹಾಕಿದ್ರಿ? ನಾವು 2 ವಾರ ಹಾಕಿದ್ವಿ. 2 ವಾರ ಹಾಕಿದ್ರಿ, ಅಂತ ಕಲೆಕ್ಷನ್ ಏನು ಕಾಣಲಿಲ್ಲ. ಅಂದ್ರೆ ನಿರೀಕ್ಷೆ ಇತ್ತ ನಿಮ್ಗೆ ರಜನಿಕಾಂತ್ ಸಿನಿಮಾ? ಹಾ, ನಿರೀಕ್ಷೆ ಇತ್ತು. ಉಪೇಂದ್ರ ಅವರಿದ್ರು, ಪಿಕ್ಚರ್ ನಿರೀಕ್ಷೆ ಇತ್ತು. ಆದ್ರೆ ಆಮೇಲೆ ಥಿಯೇಟ್ರು ತುಂಬಾ ಹೆಚ್ಚಿನ ಥಿಯೇಟ್ರುಗಳದು, ಹಂಗಾಗಿ ಸಿನಿಮಾ ಡ್ರಾಪ್ ಆಯ್ತು. ಕಲೆಕ್ಷನ್ ಡ್ರಾಪ್. ಏಳುಮಲೆ ಮತ್ತು ಮಿರಾಯಿಯಲ್ಲಿ ಯಾವ ತರ ಕಲೆಕ್ಷನ್? ಏಳುಮಲೆ ಮಿರಾಯಿ ಒಂದೇ ಇದ್ರಲ್ಲಿ ಹೋಗ್ತಾ ಇದೆ ಕಲೆಕ್ಷನ್. ಸಿನಿಮಾ ಎರಡು ತುಂಬಾ ಚೆನ್ನಾಗಿದೆ, ನೋಡ್ಬೋದು. ಕೂಲಿಯಿಂದ ಏನು ಎಫೆಕ್ಟ್ ಆಯ್ತಾ? ಇಲ್ಲ ಆತರ ಏನಿಲ್ಲ, ಎಫೆಕ್ಟ್ ಆಗಿಲ್ಲ. ಇವು ಎರಡು ಸಿನಿಮಾನು ಭಾರಿ ಚೆನ್ನಾಗಿದ್ದಾವೆ. ಪ್ರೇಕ್ಷಕರು ನೋಡಿ ಎಷ್ಟು ಜನ ಬಂದಿದ್ದಾರೆ ಈ ಶೋಗೆ, ಹೋಗ್ತಾ ಇದ್ದಾರೆ. ತುಂಬಾ ಚೆನ್ನಾಗಿದೆ. ಕೇಳಿ, ಆಡಿಯನ್ಸ್ನ ಕೇಳಿ ಸಿನಿಮಾ ಹೇಗಿದೆ ಅಂತ ಹೇಳ್ತಾರೆ. ತುಂಬಾ ನಿಮ್ ಥಿಯೇಟರ್ ಅಂತಲ್ಲ, ಪ್ರತಿಯೊಂದು ಥಿಯೇಟರ್ ಕೂಲಿ ಓಡಿಲ್ಲ, ಇದು ಫ್ಲಾಪ್ ಆಯ್ತು ಅಂದ್ರೆ ಸಿನಿಮಾ ಅಭಿಮಾನಿಗೆ ಅದೇ ರೇಟ್ ಜಾಸ್ತಿ ಆಯ್ತು. ರೇಟ್ ಅಡ್ಮಿಷನ್ ಜಾಸ್ತಿ, ಮತ್ತೆ ಥಿಯೇಟ್ರುಗಳು ಹೆವಿ ಆದವು ಅಷ್ಟೇ. ಥಿಯೇಟ್ರು ಬರೋ ತಿಂಗಳಲ್ಲಿ ಅಂದ್ರೆ ಡಿಸೆಂಬರ್ ತನಕ ಎಂಡಲ್ಲಿ ಸಾಕಷ್ಟು ಸಿನಿಮಾಗಳು ರಿಲೀಸ್ ಆಗ್ತವೆ ಕನ್ನಡದಲ್ಲಿ. ಬಟ್ ನೀವು ಕನ್ನಡದ ಸಿನಿಮಾ ಯಾವ್ದ್ರ ಬಗ್ಗೆ ನಿರೀಕ್ಷೆ ಇಟ್ಕೊಂಡಿದ್ದೀರಾ ಅಂತ? ನಾವು ಕನ್ನಡ ಚಿತ್ರ ಪ್ರತಿಯೊಂದ್ರ ಮೇಲೂ ನಿರೀಕ್ಷೆ ಇಟ್ಕೊಂಡಿದ್ದೀವಿ. ಬ್ಯಾಕ್ ಟು ಬ್ಯಾಕ್ ಅವರು ಒಂದೊಂದು ವಾರ 2 ವಾರ ಗ್ಯಾಪ್ ಕೊಟ್ಟು ಬಂದ್ರೆ ಎಲ್ಲ ದೊಡ್ಡ ಸಿನಿಮಾಗಳಿದಾವೆ. ಒಂದ್ 2 ವಾರ ಆದ್ರೂ ಗ್ಯಾಪ್ ಕೊಟ್ಟು ಬಂದ್ರೆ ಚಿತ್ರಮಂದಿರಗಳು ಎಲ್ಲಾ ಚಿತ್ರಕ್ಕೂ ಸಿಗ್ತವೆ. ಅಂದ್ರೆ ಈ ಬಾರಿ ಡೆವಿಲ್ ಬರುತ್ತೆ ಡಿಸೆಂಬರ್ಗೆ ಅಂತ ಅನೌನ್ಸ್ ಮಾಡಿದ್ದಾರೆ. ಬಟ್ ಥಿಯೇಟರ್ ಕಡೆ ಎಲ್ಲ ಯಾವ ರೀತಿ ನಿರೀಕ್ಷೆ ಇಟ್ಕೊಳ್ಬಹುದು ಡೆವಿಲ್ ಬಗ್ಗೆ ಅಂತ ಹೇಳೋದಾದ್ರೆ? ಈಗ ಡೆವಿಲ್ ಬಗ್ಗೆ ಈಗ ಅಭಿಮಾನಿಗಳಿದ್ದಾರೆ, ಪ್ರೇಕ್ಷಕರು ನೋಡ್ಬೇಕು ಅಂತ ಎಲ್ಲಾರು ತುದಿಗಾಲಲ್ಲಿ ನಿಂತಿರ್ತಾರೆ. ಅದೇನೆ ಬ್ಯಾಕ್ ಟು ಬ್ಯಾಕ್ ಡೆವಿಲ್ ಬರ್ಲಿ, ಮತ್ತೊಂದು ಸಿನಿಮಾ ಬರ್ಲಿ, ಎಲ್ಲ ದೊಡ್ಡ ಚಿತ್ರ ಇರೋದ್ರಿಂದ ಎಲ್ಲಾರು ಒಂದ್ 2 ವಾರ ಬಿಟ್ಟು ಬಂದ್ರೆ ಪ್ರತಿಯೊಂದು ಚಿತ್ರಕ್ಕೂ ಥಿಯೇಟರ್ಗಳು ಸಿಗ್ತವೆ. ಈಗ ಒಂದೇ ವಾರದಲ್ಲಿ 2 ಸಿನಿಮಾ ದೊಡ್ಡ ಸಿನಿಮಾ ಬರೋದ್ರಿಂದ ಥಿಯೇಟರ್ಗಳು ಸಿಗಲ್ಲ. ಆಗ ಪ್ರೇಕ್ಷಕರಿಗೂ ತೊಂದರೆ ಆಗುತ್ತೆ, ಈ ಸಿನಿಮಾ ನೋಡೋದ ಆ ಸಿನಿಮಾ ನೋಡೋದಂತ. ಅಷ್ಟು ದೊಡ್ಡ ಸಿನಿಮಾದವರು ಒಂದ್ 2 ವಾರ ಗ್ಯಾಪ್ ಕೊಟ್ಟಾದ್ರೂ ಬರ್ಬೇಕು. ತುಂಬಾ ದರ್ಶನ್ ಕೂಡ ಲಾಂಗ್ ಆಯ್ತು. ಅಂದ್ರೆ ಕಾಟೇರ ಆದ ನಂತರ ಯಾವ ಸಿನಿಮಾ? ಈ ಕಾಟೇರ ಆದ ನಂತರ ಯಾವ್ದು ಬಂದಿಲ್ಲ. ಅದರಿಂದ ನಾವ್ ಹೇಳ್ತೀರ, ಈಗ ದರ್ಶನ್ ಅವ್ರದ್ದಿರ್ಬೋದು, ಸುದೀಪ್ ಇರ್ಬೋದು, ಶಿವಣ್ಣಂದ್ ಇರ್ಬೋದು, ಎಲ್ಲಾ ಚಿತ್ರಗಳು ಒಂದ್ 2 ವಾರ ಗ್ಯಾಪ್ ಕೊಟ್ಟು ಬನ್ನಿ. ಒಟ್ಟಿಗೆ ಬಂದ್ರೆ ಕೂಡ ನಿಮ್ಗೆ ಒಟ್ಟಿಗೆ ಬಂದ್ರೆ ಅವ್ರಿಗೂ ಲಾಸ್ ಆಗುತ್ತೆ. ಅವ್ರಿಗೂ ಅಂತ ಹಣ ಗೆಲ್ಸ್ಲಿಕ್ಕ ಹಣ ಇದಾಗಲ್ಲ, ಅವ್ರಿಗೂ ಹಣ ಗೆಲ್ಸ್ಲಿಕ್ಕೆ ಆಗಲ್ಲ. ಈಗ ಒಂದ್ 2 ವಾರ ಗ್ಯಾಪ್ ಕೊಟ್ರೆ ಒಂದೊಂದು ದೊಡ್ಡ ಸಿನಿಮಾ, ನೆಕ್ಸ್ಟ್ 3ನೇ ವಾರಕ್ಕೆ ಅವ್ರಿಗೂ ಥಿಯೇಟರ್ಗಳು ಸಿಗ್ತವೆ, ಬರ್ಬೋದು. ಇವಾಗ ಕಾಂತಾರ ರಿಲೀಸ್ ಆಗುತ್ತೆ ಅನ್ನೋಂಥದ್ದು ಮಾತಿದೆ, ಬರುತ್ತಿಲ್ವೋ? ಹೌದು. ಅದ್ರ ಬಗ್ಗೆ ಏನಾದ್ರು ನಿರೀಕ್ಷೆ ಇಟ್ಕೊಂಡಿದ್ರೆ? ಯಾಕಂದ್ರೆ ಕಾಂತಾರ 1 ಈಗ ಕಾಂತಾರ 1 ಸೂಪರ್ ಡೂಪರ್ ಆಗಿರಿಂದ ಇದು ಇನ್ನು ಹೆಚ್ಚಿನ ರೀತಿಯಲ್ಲಿ ನಾವು ಇಟ್ಕೊಂಡಿದೀವಿ ಪಾರ್ಟ್ 2ನ. ಅದರಿಂದ ಅದಕ್ಕಿಂತ ಹೆಚ್ಚು ಕಲೆಕ್ಷನ್ ಆಗ್ಬೋದು ಈ ಚಿತ್ರ. ಹೆಚ್ಚಿನ ಚಿತ್ರಮಂದಿರಗಳು ಸಿಕ್ಕಿದ್ರೆ, ಅದೇ ನಾವ್ ಹೇಳ್ದಂಗೆ ಈಗ ನಮ್ಗೆ 2 ವಾರ ಗ್ಯಾಪ್ಗಳು ಬೇಕು. ನಾವು ಈಗ ನಮ್ಮ ಚಿತ್ರಮಂದಿರದಲ್ಲಿ ಎಲ್ಲಾ ಸಿನಿಮಾ ಹಾಕ್ಬೇಕಂದ್ರೆ
ಒಂದೊಂದು ಸಿನಿಮಾದವ್ರು 2-2 ವಾರ ಗ್ಯಾಪ್ ಕೊಟ್ರೆ ನಾವು ಈ ನಮ್ಮ ಚಿತ್ರಮಂದಿರ ಎಲ್ಲಾ ಸಿನಿಮಾನು ಹಾಕ್ಬಹುದು. ಕಾಂತಾರ ರಿಲೀಸ್ ಆಗ್ತಿದೆ ಅನ್ನೋ ಒಂದು ಕಾರಣಕ್ಕೆ ಇವಾಗ ಅದು ಆ ಸಿನಿಮಾ ಬರೋದ್ರೊಳಗೆ ಅಂದ್ರೆ ಕಾಂತಾರ ಇದೆ, ಸಾಕಷ್ಟು ನಮ್ಮ ಸೂಪರ್ ಸ್ಟಾರ್ ಸಿನಿಮಾಗಳು ಬ್ಯಾಕ್ ಟು ಬ್ಯಾಕ್ ರಿಲೀಸ್ ಆಗ್ತವೆ. ಹೌದು ಇದೆ. ಎಂಡೊಳಗೆ ಕೂಡ ಸಾಕಷ್ಟು ಸಿನಿಮಾ ರಿಲೀಸ್ ಆಗ್ತವೆ. ಹಾ. ಅದರಿಂದ ಈ ಹೊಸಬ್ರು ನಾವೊಂದಿಷ್ಟು ಬೇಗ ಬರೋಣ ಅಂದಿಷ್ಟು ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ರಿಲೀಸ್ ಆಗ್ತಿದೆ ಅಂತ ಅನ್ಸುತ್ತೆ ನಿಮ್ಗೆ? ಈಗ ಹೊಸಬ್ರದ್ದು ಅಂತ ಅಂದ್ರೆ ಈಗ ಎಲ್ಲಾರು ಈಗ ದೊಡ್ಡ ದೊಡ್ಡ ಸಿನಿಮಾ ಇರೋದ್ರಿಂದ ಹೊಸಬುಗಳು ಈಗ ಆಲ್ಮೋಸ್ಟ್ ಅವರು ಈಗ ಪ್ರೊಡ್ಯೂಸರ್ಗಳು ಅವರು ದುಡ್ಡು ಹಾಕ್ಬಿಟ್ಟಿರ್ತಾರೆ. ಸಣ್ಣ ಪುಟ್ಟವರು ಅವರು ಸ್ವಲ್ಪ ನೋಡಿ ಬಂದ್ರೆ ಉತ್ತಮ. ಈಗ ದೊಡ್ಡಗಳ ಚಿತ್ರ ಇರೋದ್ರಿಂದ ಯಾಕೆ ಅವ್ರಿಗೂ ಥಿಯೇಟರ್ ಸಮಸ್ಯೆಗಳು ಇರ್ತವೆ. ದೊಡ್ಡ ಚಿತ್ರ ಇರೋದ್ರಿಂದ ಎಲ್ಲ ಚಿತ್ರ ಮಾಡಿ ದೊಡ್ಡ ಚಿತ್ರನೇ ಹಾಕೊಂಡಿರ್ತಾರೆ. ಈಗ ಹೊಸಬ್ರದ್ದು ಅಷ್ಟಾಗಿ ಥಿಯೇಟರ್ಗಳು ಸಿಗಲ್ಲ ಅವರಿಗೆ. ಸ್ವಲ್ಪ ಈ ಟೈಮಲ್ಲಿ ಆದ್ರೂ ಬರ್ಬೋದಾಗಿತ್ತು ಅವರೆಲ್ಲ. ಬರ್ತಾ ಇದ್ರೆ ಇವಾಗಲೇ ಅಂದ್ರೆ ಬ್ಯಾಕ್ ಟು ಬ್ಯಾಕ್ ರಿಲೀಸ್ ಆಗ್ತಿದೆ, ಅದರಿಂದಾನೇ ಅಂತ ಅನ್ಸುತ್ತೆ. ಅಂದ್ರೆ ಸಾಕಷ್ಟು ಅಂದ್ರೆ ಈ ವಾರ 12 ಸಿನಿಮಾ ರಿಲೀಸ್ ಆಗಿದೆ. ಹೌದು, ಅದರಿಂದಾನೇ ಅಂತ ಅನ್ಸುತ್ತಾ? ಏನಿಲ್ಲ, ಇನ್ನ ಅದೇ 12 ಸಿನಿಮಾ ರಿಲೀಸ್ ಆಗಿದ್ರಿಂದ ಈ ಚಿತ್ರಗಳಿಗೆಲ್ಲ ಸ್ವಲ್ಪ ಕಲೆಕ್ಷನ್ ಕಮ್ಮಿ ಇದೆ. ಆ ಕಡೆ ಈ ಕಡೆ ಹೋಗ್ತಾ ಇರ್ತಾರೆ ಜನ ಎಲ್ಲ. ನೋಡಿ ಈಗ 12 ಸಿನಿಮಾ ಅಂದ್ರೆ ಯಾವ ಥಿಯೇಟರ್ಗೆ ಹೋಗ್ತಾರೆ, ಯಾವ ಸಿನಿಮಾ ನೋಡ್ತಾರೆ ಜನ. ಅದರಿಂದ ಈಗ ದೊಡ್ಡ ದೊಡ್ಡ ಸಿನಿಮಾ ಇರೋದ್ರಿಂದ 2-2 ವಾರ ಗ್ಯಾಪ್ ಕೊಟ್ರು ನಾವು ನಮ್ಮ ಚಿತ್ರಮಂದಿರ ಪ್ರತಿಯೊಂದು ಸಿನಿಮಾನು ಹಾಕ್ತಿವಿ. ಅದು ಗ್ಯಾಪ್ ಕೊಡ್ಬೇಕು. ಅಂದ್ರೆ ನೀವು ಥಿಯೇಟರ್ ಆಗಿರೋದ್ರಿಂದ ಕೇಳ್ತಾ ಇದ್ದೀನಿ, ವಾರಕ್ಕೊಂದು 12 ಸಿನಿಮಾ ರಿಲೀಸ್ ಆದ್ರೆ ಹೇಗೆ ಅವ್ರಿಗೆ ಕಲೆಕ್ಷನ್ ಅನ್ನುವಂಥದ್ದು ಅವರಿಗೆ ತಲುಪುತ್ತಾ, ಅಥವಾ ಅಮೌಂಟ್ ಏನಾದ್ರು ಹೋಗುತ್ತಾ, ಅವರಿಗೆ ರಿಕವರಿ ಆಗುತ್ತಾ? ಎಲ್ಲ ಆಗುತ್ತೆ ರಿಕವರಿ, ಎಲ್ಲ ಆಗುತ್ತೆ. ಅಷ್ಟು 12 ಸಿನಿಮಾ ಬಂದ್ರೆ ಜನ ಯಾವ್ದು ನೋಡ್ತಾರೆ? ಅವ್ರು ಹಣ ವೆಚ್ಚ ಮಾಡಿರೋದು ಕೂಡ ಬರಲ್ಲ. ಅಷ್ಟು ಏನೋ ಒಂದು ಸಿನಿಮಾ ಥಿಯೇಟರ್ ನಲ್ಲಿ ರಿಲೀಸ್ ಮಾಡ್ಬೇಕು, ಮಾಡಿದೀವಿ ಅನ್ಕೊಬೇಕು ಅಷ್ಟೇ. ಅವರು ಈ ಸಣ್ಣ ಪುಟ್ಟ ಪಿಕ್ಚರ್ನವರು ಚಿತ್ರಗಳಲ್ಲಿ ಸಣ್ಣ ಪುಟ್ಟ ಚಿತ್ರಗಳು ಅವರು ಆದಷ್ಟು ನೋಡ್ಬೇಕು. 12 ಚಿತ್ರ ಅಂದ್ರೆ ಜನ ಯಾರು ನೋಡ್ತಾರೆ? ನೋಡಲ್ಲ ಕನ್ನಡ ಸಿನಿಮಾ. ಅದು ನೋಡ್ತಾರೆ, ಯಾವ ಚಿತ್ರಮಂದಿರಕ್ಕೆ ಹೋಗ್ತಾರೆ? ಯಾವ ಚಿತ್ರ ನೋಡ್ಲಿಕ್ಕಾಗುತ್ತೆ? ಈಗ ಹಣ ಮೇಲೆ ನೋಡೋದ, ಮತ್ತೊಂದು ನೋಡೋದ, ಯಾವ ಸಿನಿಮಾಗೆ ಹೋಗ್ತಾರೆ ಜನ? ಈಗ ವಾರ ಯಾವ್ದು ಸಿನಿಮಾ ಇಲ್ಲ ಅಂದ್ರೆ ಏನು ಅಟ್ಲೀಸ್ಟ್ 1-2 ಸಿನಿಮಾ ಬಿಟ್ಟಿದ್ರೆ ಆ ಚಿತ್ರಮಂದಿರ ಈ ಚಿತ್ರಮಂದಿರ ಯಾವ್ದು ಅದೆಲ್ಲ ಇದೆಲ್ಲ ಅದನ್ನ ನೋಡಿರೋರು. ಈಗ 12 ಸಿನಿಮಾನ ವಾರ ಎಲ್ಲ ಹೇಗ್ ನೋಡಕ್ಕಾಗುತ್ತೆ? ಕನ್ನಡದಲ್ಲೇ ಬಂದಿರೋ ಹೌದು. ಕಾಂತಾರದಿಂದ ಎಫೆಕ್ಟ್ ಆಗುತ್ತಾ ಅಂತ, ಅದು ಬರ್ತಾ ಇದೆ, ಅದ್ರೊಳಗೆ ನಾವು ಬಂದ್ಬಿಡೋಣ ಅಂತ ಬರ್ತಾ ಇದಾರೆ ಅಂತ ಹೇಳ್ತಾರೆ. ಇರ್ಬೋದು. ಈಗ ದೊಡ್ಡ ದೊಡ್ಡ ಮೂವಿ ಇರೋದ್ರಿಂದ ಅಷ್ಟರಲ್ಲಿ ನಮ್ಗೆ ಥಿಯೇಟರ್ಗಳು ಸಿಗಲ್ಲ. ಅದರಿಂದ ನಾವು ಹೋಗ್ಬಿಡೋಣ ಬೇಗ ರಿಲೀಸ್ ಅಂತ ಡೇಟ್ ತಗೊಂಡವರು ರಿಲೀಸ್ ಮಾಡ್ತಾ ಇದ್ದಾರೆ. ಅದು ಒಂದು ಇರ್ಬೋದು. ಅಂದ್ರೆ ಈ ತಿಂಗಳಲ್ಲಿ ನಿಮ್ಮ ಥಿಯೇಟರ್ ಅಲ್ಲಿ ಯಾವ್ದು ಸರ್ ಹೈಯೆಸ್ಟ್ ಕಲೆಕ್ಷನ್ ಮಾಡಿರೋ ಸಿನಿಮಾ ಅಂದ್ರೆ ಯಾವ್ದು ನಿಮ್ಮ ಪ್ರಕಾರ ನೀವು ನೋಡಿರೋ ಕಲೆಕ್ಷನ್ ವಿಚಾರಕ್ಕೆ? ಈಗೆಲ್ಲ ನಮ್ ಚಿತ್ರಮಂದಿರ ಇತ್ತೀಚೆಗೆ ಮಾಡೋವೆಲ್ಲ ಅವರೇಜ್. ಈಗ ಇದೇ ಒಂದು ಆಗಿದೆ ಸುವರ್ಣ ಸೂಪರ್ ಡೂಪರ್. ಇಲ್ಲ, ಈ ನಮ್ಮಲ್ಲಿ ಕಲೆಕ್ಷನ್ ಅಂದ್ರೆ ಅದೇ ಒಂದು ಚಿತ್ರ ಭಾರಿ ಭರ್ಜರಿ ಸರ್ಜರಿ ಸೂಪರ್ ಡೂಪರ್. ಅಂತ ಕಲೆಕ್ಷನ್ ನೀವು ಕಾಣ್ಬೇಕಂದ್ರೆ ಯಾವ ಸಿನಿಮಾ ಬರ್ಬೇಕು? ಈಗ ನಮ್ಗೇನಿದ್ರು ಈಗ ದೊಡ್ಡ ದೊಡ್ಡ ಬ್ಯಾನರ್ ಸಿನಿಮಾಗಳೇ ಬರ್ಬೇಕು. ಡೆವಿಲ್ ಬರ್ಬೇಕು, ಶಿವಣ್ಣನ್ ಬರ್ಬೇಕು, ಸುದೀಪ್ ಅವ್ರದ್ದು ಬರ್ಬೇಕು, ಉಪೇಂದ್ರ ಅವ್ರದ್ದಿದೆ ಉಪೇಂದ್ರ ಅವ್ರದ್ದು ಬರ್ಬೇಕು, ಧ್ರುವ ಸರ್ಜಾ ಅವ್ರದ್ದು ಏನಿದೆ ಅದು ಬರ್ಬೇಕು. ನಾವು ಈ ಕಲೆಕ್ಷನ್ ಆ ಚಿತ್ರಗಳಲ್ಲಿ ನೋಡ್ಬೇಕು. ಹೌದು, ಥ್ಯಾಂಕ್ ಯು. SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.